ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ಏನೇನ್ ನಡೀತು ಎಲ್ಲ ಹೇಳ್ಬಿಡು. ಇಷ್ಟು ದಿನ ನಿನ್ ನರ್ಕ ಅನುಭವಿಸಿದ್ ಸಾಕು. ಎಲ್ಲ ಸತ್ಯನು ಅರ್ಜುನ್ ಹತ್ರ ಒಪ್ಕೊಂಡ್ಬಿಡು ಸೇವಂತಿ. ನಿಂದಮ್ಮಯ್ಯ ಅಂತೀನಿ. ನೋ ಎಂತ ಕೆಲಸ ಆಗೋಯ್ತು. ಅತ್ತೆ, ದಯವಿಟ್ಟು ಈ ತರ ಆಣೆ ಪ್ರಮಾಣ ಮಾಡಿ ಕಟ್ಟ ಹಾಕ್ಬೇಡಿ. ಇದರಲ್ಲಿ ಮೀರಿನ ಜೀವನ ಇದೆ. ಇಲ್ಲಿ ನಿನ್ ಜೀವನ ಹಾಳಾಗ್ತಿರೋದು ಗೊತ್ತಾಗ್ತಿಲ್ವಾ ಸೇವಂತಿ? ಸೇವಂತಿ, ಬೇರೆಯವ್ರಿಗೆ ಉಪಕಾರ ಮಾಡಿದ್ ಸಾಕು. ದಯವಿಟ್ಟು ಸತ್ಯ ಏನು ಅಂತ ಹೇಳು. ಹೇಳಿ ಮೇಡಮ್, ಯಾವ ಸತ್ಯನೂ ನನ್ನ ಅರ್ಜುನ್ ಸರ್ ಮದ್ವೆ ನಿಲ್ಸಕ್ ಸಾಧ್ಯನೇ ಇಲ್ಲ. ಅದೇನ್ ಹೇಳ್ತಿರೋ ಹೇಳಿ. ನನ್ ಪ್ರೀತಿ ಪರಿಶುದ್ಧವಾದದ್ದು. ಏಯ್ ಮುಚ್ಚ ಬಾಯಿ. ಕಂಡೋರ್ ಗಂಡನ್ನ ಬುಟ್ಟಿಗೆ ಹಾಕೊಂಡು ಇವಳು ಪ್ರೀತಿ ಪರಿಶುದ್ಧವಾದಂತೆ ಹೇಗ್ ಮಾತಾಡ್ತಾಳ ನೋಡು. ಕಂಡೋರ್ ಗಂಡನ್ ಮೇಲ್ ನಾನ್ ಕಣ್ಣಿಟ್ಟಿದ್ನ ಅಥವಾ ನಿಮ್ ಮೊಮ್ಮಗ್ಲೇ ನನ್ನ ಹೆಸರು ಕೆಡ್ಸಿದ್ದ? ಕೇಳಿ. ನಿಮ್ಮತ್ತೆ ಇಷ್ಟೆಲ್ಲ ಹೇಳದ್ಮೇಲೆ ಯಾಕೆ ಮೇಡಮ್ ಮುಚ್ಚಿಡ್ತಾ ಇದ್ದೀರಾ? ಹೇಳಿ. ನೀವು ಮಾಡಿರೋ ತಪ್ಪನ್ನು ಒಪ್ಕೊಳ್ಳಿ. ನೀವು ಹಿಂದೆ ಸರಿತಿದ್ರೆ ನನ್ ಮಾನ ಮರ್ಯಾದೆ ಹೋಗುತ್ತೆ. ಅಲ್ಲ ಮೀರಾ, ನಿನ್ ಮದ್ವೆ, ಆ ಮದ್ವೆ ಪಕ್ಕಕ್ಕಿಡಿ. ಮೊದ್ಲು ನೀವು ಮಾಡಿದ ತಪ್ಪನ್ನ ಒಪ್ಕೊಳ್ಳಿ. ಇಲ್ದೆ ಹೋದ್ರೆ ಎಲ್ಲಾನು ಅವಕಾಶವಾದಿ ಆಗ್ಬಿಡ್ತೀನಿ. ಹೇಳು ಸೇವಂತಿ. ಏನ್ ಸೇವಂತಿ, ಅಮ್ಮ ಬಂದು ನಿನ್ನ ಹತ್ರ ಭಾಷೆ ತಗೊಂಡಿದ್ ನಿಜಾನ? ನಿಜ. ಹೇಗಾದ್ರೂ ಮಾಡಿ ಅದನ್ನ ನೆರವೇರಿಸಬೇಕು ಅಂತ ನಾನು ಹಠ ತೊಟ್ಟೆ.
ಮನೆಗೆ 2-3 ಹುಡುಗಿರ್ನು ಕರೆಸ್ದೆ. ಆದ್ರೆ ನನ್ ಗಂಡ ಶ್ರೀರಾಮಚಂದ್ರ ಯಾವ ಹುಡುಗಿ ಕಡೆನೂ ಕಣ್ಣೆತ್ ಸಹ ನೋಡ್ಲಿಲ್ಲ. ನಾನ್ ಬದುಕಿರೋವರೆಗೂ ಇವ್ರು ಇನ್ನೊಂದ್ ಮದ್ವೆ ಆಗೋದಿಲ್ಲ ಅಂತ ಸಾಯೋದಕ್ಕೂ ನೋಡ್ದೆ. ಅದಕ್ಕೂ ಬಿಡದೆ ಅರ್ಜುನ್ ಸರ್ ನನ್ನನ್ನ ಕಾಪಾಡ್ಕೊಂಡ್ ಬಂದ್ರು. ಆಗ ಬಂದಿದ್ದ ಉಪಾಯನೇ ಈ ಮೀರಾ. ಈ ಮೀರನ್ನ ಮನೆ ಕರ್ಕೊಂಡ್ ಬಂದ್ವಿ. ಅವ್ರ ಅಸಿಸ್ಟೆಂಟ್ ಆಗಿ ಬಲವಂತವಾಗಿ ಸೇರ್ಸಿದ್ವಿ. ಆದ್ರೆ ಅರ್ಜುನ್ ಸರ್ ಮೀರಾ ಕಡೆ ತಿರ್ಗು ನೋಡ್ಲಿಲ್ಲ. ನಾನ್ ಹೇಗಾದ್ರೂ ಒಂದ್ ನೆಪ ಮಾಡ್ಕೊಂಡು ಇವರಿಂದ ದೂರ ಹೋಗೋವರೆಗೂ ಈ ಮದ್ವೆ ಆಗೋದಿಲ್ಲ ಅನ್ನೋದು ನನ್ಗೆ ಅರ್ಥ ಆಗೋಯ್ತು. ಆಗ ಬಂದಿದ್ದೆ ಈ ಲಾಡ್ಜ್ ಐಡಿಯಾ. ಅರ್ಜುನ್ ಸರ್ ಮತ್ತೆ ಮೀರಾ ಇಬ್ರು ಒಟ್ಟಿಗೆ ಹೊರಗೆ ಹೋಗೋ ಹಾಗೆ ಪ್ಲಾನ್ ಮಾಡಿದ್ದೆ ನಾನು. ಅವರಿಬ್ರು ಮಧ್ಯೆ ಯಾವ ಸಂಬಂಧನೂ ಇರ್ಲಿಲ್ಲ. ಅವರಿಬ್ರು ಒಂದೇ ರೂಮಲ್ಲಿ ಇರೋ ತರ ಪರಿಸ್ಥಿತಿನ ಸೃಷ್ಟಿ ಮಾಡಿದೆ. ಫೋಟೋಗಳನ್ನ ತೆಗೆಸ್ದೆ. ಅದನ್ನ ಎಲ್ಲ ಮೀಡಿಯಾಗಳಲ್ಲಿ ವೈರಲ್ ಮಾಡಿಸಿದ್ದೆ ನಾನು. ಮೀರಾ ಹೆಸರು ಕೆಡೋ ಹಾಗೆ ಮಾಡಿದ್ದು ನಾನೇ. ಕೊನೆಗೆ ಮೀರಾಗೂ ಅರ್ಜುನ್ ಸರ್ಗೂ ಕಳ್ಳ ಸಂಬಂಧ ಇದೆ ಅನ್ನೋ ಸುಳ್ಳು ಕಾರಣನ ಮುಂದೆ ಇಟ್ಕೊಂಡು ನಾನು ಡಿವೋರ್ಸ್ಗೆ ಅಪ್ಲೈ ಮಾಡಿದೆ. ಮೀರಾಗಾಗಿದ್ದ ಅವಮಾನಕ್ಕೆ ಅಪ್ಸೆಟ್ ಆಗಿ ಅವಳು ಊರೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ಲು. ಮೀರಾ ಹತ್ರ ನಾನೇ ಹೋಗಿ ಕೇಳ್ಕೊಂಡೆ, ನನಗೆ ಮುಂದೆ ಮಕ್ಕಳಾಗಲ್ಲ, ಅಟ್ಲೀಸ್ಟ್ ನಿನ್ನಿಂದಾದ್ರೂ ನನ್ ಗಂಡನ ವಂಶ ಬೆಳಿಬೇಕು, ಅರ್ಜುನ್ ಸರ್ನ ಮದ್ವೆ ಆಗು ಅಂತ ಅವಳ ಕೈ ಮುಗಿದ್ ಬೇಡ್ಕೊಂಡೆ. ನಾನ್ ಡಿವೋರ್ಸ್ ತಗೊಂಡು ದೂರ ಹೋಗ್ತೀನಿ ಅಂತ ಅವಳು ಮಾತು ಕೊಟ್ಟೆ. ಅವಳು ಅದಕ್ಕೆ ಒಪ್ಕೊಂಡ್ಲು. ಅರ್ಜುನ್ ಸರ್ ಮೇಲೆ ಸತ್ಯವಾಗ್ಲೂ ನನಗೆ ಯಾವುದೇ ರೀತಿಯಾದ ಅನುಮಾನನೂ ಇರ್ಲಿಲ್ಲ.